ಮಾಡಲಾಗಿದೆಯಂತೆ. ಜಯಪ್ರಕಾಶ್ ಹೆಗ್ಡೆ ನೇತೃತ್ವದ ಒಬಿಸಿ ಆಯೋಗ ನೀಡಿದ್ದಂತ ವರದಿ ಇದು. ಹಾಗಾದ್ರೆ ಯಾವ ರೀತಿಯಾಗಿ ಮೀಸಲಾತಿಯನ್ನ ಕೊಡ್ತಾರೆ? ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಹೆಚ್ಚಳಕ್ಕೆ ಸೂಚನೆ ಕೊಡಲಾಗಿದೆಯಂತೆ. ಜಯಪ್ರಕಾಶ್ ಹೆಗ್ಡೆ ನೇತೃತ್ವದ ಒಬಿಸಿ ಆಯೋಗ ನೀಡಿರುವಂತ ವರದಿ ಇದು. ಜನಸಂಖ್ಯೆ ಹೇಗಿದೆಯೋ, ಯಾವ್ಯಾವ ಸಮುದಾಯದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅದರ ಆಧಾರದ ಮೇಲೆ ಮೀಸಲಾತಿ ಅಂತ 85.1% ಮೀಸಲಾತಿ ಹೆಚ್ಚಳಕ್ಕೆ ಆಯೋಗ ಸೂಚನೆ ಕೊಟ್ಟಿದೆಯಂತೆ. SC/ST ಮೀಸಲಾತಿ ಯಥಾಸ್ಥಿತಿಗೆ ವರದಿ ಸೂಚನೆ. ಇನ್ನು ಮುಸ್ಲಿಂ, ಹಿಂದುಳಿದ ವರ್ಗ, ಒಕ್ಕಲಿಗ, ಲಿಂಗಾಯತರ ಮೀಸಲಾತಿ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಹಿಂದುಳಿದ ಮೀಸಲಾತಿಯಲ್ಲಿ ಭಾರಿ ಬದಲಾವಣೆ ಆಗಬಹುದು ಎನ್ನಲಾಗ್ತಾ ಇದೆ. ಹಿಂದುಳಿದ ವರ್ಗಗಳ ಪಟ್ಟಿಯನ್ನ ಮರು ವಿಂಗಡಣೆಗೆ ಶಿಫಾರಸು ಕೊಟ್ಟಿದೆಯಂತೆ ಈ ವರದಿ. ಈ ಹಿಂದೆ ಇದ್ದಂತ 5 ಪ್ರವರ್ಗದ ಬದಲು 6 ಪ್ರವರ್ಗಕ್ಕೆ ಶಿಫಾರಸು ಮಾಡಿದೆ ಜಯಪ್ರಕಾಶ್ ಹೆಗ್ಡೆ ಅವರ ವರದಿ. ಇನ್ನು ಪ್ರವರ್ಗ 1 ಹಾಗೂ 2A ಪ್ರವರ್ಗಗಳ ಮರು ವರ್ಗೀಕರಣಕ್ಕೆ ಸೂಚನೆ ಕೊಟ್ಟಿದೆ ಈ ವರದಿ. ಪ್ರವರ್ಗ 1ರ ಬದಲು ಪ್ರವರ್ಗ 1A, ಇನ್ನು ಪ್ರವರ್ಗ 1B ಅಂತೇಳಿ ವಿಂಗಡಣೆ ಮಾಡಬೇಕು ಅಂತ. ಇನ್ನು ಪ್ರವರ್ಗ 1, 2A ನಲ್ಲಿದ್ದಂಥ ಜಾತಿಗಳ ಸ್ಥಿತಿಗತಿಗೆ ಅನುಗುಣವಾಗಿ ಪ್ರವರ್ಗ 1Bಗೆ ಸೇರ್ಪಡೆ ಆಗುತ್ತೆ. 2A ಮೀಸಲಾತಿ ವರ್ಗೀಕರಿಸುವುದಕ್ಕೆ ವರದಿಯಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮೀಸಲಾತಿ ಇರುತ್ತೆ, ಯಾವ ರೀತಿ ಈ ವರದಿ ಶಿಫಾರಸು ಮಾಡಿದೆ ಅದನ್ನು ನೋಡ್ತಾ ಹೋಗೋದಾದ್ರೆ, ಪ್ರವರ್ಗ 1A 5% 6% ಏರಿಕೆ ಆಗಬೇಕು ಅಂತ. ಒಟ್ಟು ಜನಸಂಖ್ಯೆ 35 ಲಕ್ಷ ಇರೋದು. ಹೀಗಾಗಿ ಪ್ರವರ್ಗ 1B 12% ಮೀಸಲಾತಿಯನ್ನ ಕಲ್ಪಿಸಬೇಕು ಅನ್ನೋದು ಒಂದು ಶಿಫಾರಸು. ಒಟ್ಟು ಜನಸಂಖ್ಯೆ 73.94 ಲಕ್ಷ ಇರೋದು. ಇನ್ನು 2A 15% 10% ಮೀಸಲಾತಿ ಕಡಿತ ಆಗಬಹುದು. 77.78 ಲಕ್ಷ ಜನಸಂಖ್ಯೆ ಇರೋದ್ರಿಂದ ಈ ಕಡಿತ ಆಗಬಹುದು ಎನ್ನಲಾಗ್ತಾ ಇದೆ. ಇನ್ನು 2B ಪ್ರಸ್ತುತ 4% 8% ಏರಿಕೆ ಆಗೋ ಸಾಧ್ಯತೆ ಇದೆ ಈ ವರದಿ ಪ್ರಕಾರ. ಒಟ್ಟು ಜನಸಂಖ್ಯೆ 75.27 ಲಕ್ಷ ಇರೋದು. ಇನ್ನು 3A ಮೀಸಲಾತಿ ನೋಡುವುದಾದ್ರೆ 4% 7% ಏರಿಸಬಹುದು. ಒಟ್ಟು ಜನಸಂಖ್ಯೆ 72 ಲಕ್ಷ ಇದೆ, ಅಂದ್ರೆ ಒಕ್ಕಲಿಗ ಸಮುದಾಯದ ಜನಸಂಖ್ಯೆ. ಇನ್ನು 3B ಮೀಸಲಾತಿ 5% 8% ಏರಿಕೆ ಆಗುತ್ತಂತೆ. ಒಟ್ಟು ಜನಸಂಖ್ಯೆ 81 ಲಕ್ಷ ಇರೋದು ದಲಿತ ಸಮುದಾಯ. ಇನ್ನು ಮೀಸಲಾತಿ ದಲಿತ ಸಮುದಾಯದ ಮೀಸಲಾತಿ ಏನಿದೆ ಅದು ಯಥಾಸ್ಥಿತಿಯಲ್ಲಿ ಮುಂದುವರಿಕೆ ಆಗುತ್ತೆ, ಹೆಚ್ಚು ಆಗಲ್ಲ ಕಡಿಮೆನೂ ಆಗಲ್ಲ ಅನ್ನುವಂಥ ಶಿಫಾರಸು ಈ ವರದಿಯಲ್ಲಿ ಇದೆಯಂತೆ. ಹಾಗಾದ್ರೆ ಇದೇ ರೀತಿಯಾಗಿ ಯಥಾಸ್ಥಿತಿಯಲ್ಲಿ, ಅಂದರೆ ಈಗೇನು ನೀವು ಅಂಕಿಅಂಶಗಳನ್ನು ಗಮನಿಸ್ತಾ ಇದ್ದೀರಲ್ಲ, ಯಾವ್ಯಾವ ಜಾತಿಯ ಜನಸಂಖ್ಯೆ ಎಷ್ಟಿದೆ, ಈಗ ಸದ್ಯಕ್ಕೆ ಪ್ರಸ್ತುತ ಇರುವಂಥ ಮೀಸಲಾತಿ ಎಷ್ಟು, ಏರಿಕೆ ಆಗಬೇಕು ಅಂತ ಏನು ಶಿಫಾರಸು ಇದೆ ಅದೇ ರೀತಿಯಾಗಿ ಏರಿಕೆ ಆಗುತ್ತಾ, ಮತ್ತು ಕಡಿತ ಆಗೋದಾದರೂ ಅಷ್ಟೇ ಅದೇ ರೀತಿ ಕಡಿತ ಆಗುತ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳಂತೂ ಇದ್ದೇ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವು. ಈಗಾಗಲೇ ಈ ಒಂದು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೊಂದು ರೀತಿ ಗುಮ್ಮ ಆಗ್ಬಿಟ್ಟಿತ್ತು, ಬರೋದು ಹೋಗೋದು ಈ ರೀತಿ ಆಗ್ತಾ ಇತ್ತು. ಈಗ ಅದರ ಬೆನ್ನಲ್ಲೇ ಒಂದಷ್ಟು ಮೀಸಲಾತಿಯಲ್ಲಿ ಚೇಂಜಸ್ ಆಗಬಹುದು ಎನ್ನಲಾಗ್ತಾ ಇದೆ. ಈಗೇನು ಶಿಫಾರಸು ಇದೆ ವರದಿಯಲ್ಲಿ ಅದೇ ರೀತಿಯಾಗಿ ಚೇಂಜಸ್ ಆಗುತ್ತಾ? ಸೌಖ್ಯ, ಈಗಾಗಲೇ ಜಾತಿ ಗಣತಿ ವರದಿಯನ್ನ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಲಾಗಿದೆ. ಅದರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಮುಂದೆ ಏಪ್ರಿಲ್ 17ರಂದು ಮತ್ತೊಮ್ಮೆ ವಿಶೇಷ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಆ ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಜಾತಿ ಗಣತಿಯನ್ನ ಅನುಷ್ಠಾನ ಮಾಡುವ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಇದರ ಜೊತೆಗೆ ಜಯಪ್ರಕಾಶ್ ಹೆಗ್ಡೆ ಅವರು ಸಲ್ಲಿಸಿದ್ದಂತಹ ಜಾತಿ ಗಣತಿ ವರದಿಯ ಶಿಫಾರಸುಗಳು ಏನು ಅನ್ನುವಂಥದ್ದು ನಮ್ಗೀಗ ಸಿಕ್ಕಿರುವಂತ ಮಾಹಿತಿ. ಯಾಕೆಂದ್ರೆ ಈ ಒಂದು ಜಾತಿ ಗಣತಿ ವರದಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಹಲವು ಶಿಫಾರಸುಗಳನ್ನ ಜಯಪ್ರಕಾಶ್ ಹೆಗ್ಡೆ ಅವರ ಕಮಿಟಿ ಮಾಡಿತ್ತು. ಆ ಶಿಫಾರಸುಗಳಲ್ಲಿ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತ ವಿಚಾರವನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾಕೆಂದ್ರೆ OBC, ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಮೀಸಲಾತಿ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡಬೇಕು. ಹಾಗೆ SC/ST ಸಮುದಾಯದ ಮೀಸಲಾತಿ ಪ್ರಮಾಣ ಈಗ ಏನು ಇದೆ ಅದನ್ನ ಯಥಾಸ್ಥಿತಿ ಮುಂದುವರಿಸಬೇಕು. ಆದಾಗ ಮಾತ್ರ ಈ ವರದಿಯನ್ನ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಅನ್ನುವಂತ ಶಿಫಾರಸನ್ನ ಜಯಪ್ರಕಾಶ್ ಹೆಗ್ಡೆ ನೇತೃತ್ವದ OBC ಆಯೋಗ ಹಿಂದೆ ನೀಡಿತ್ತು. ಸೊ ಇದನ್ನ ಕನ್ಸಿಡರ್ ಮಾಡುತ್ತಾ ಸರ್ಕಾರ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ.
ಯಾಕಂದ್ರೆ ಮೀಸಲಾತಿಯನ್ನ ಹೆಚ್ಚಳ ಮಾಡೋದಕ್ಕೆ ಅವಕಾಶಗಳು ಇದೆಯಾ ಹೇಗೆ ಅಂತೇಳಿ. ತಮಿಳುನಾಡಿನಲ್ಲಿ ಈಗಾಗಲೇ ಮೀಸಲಾತಿ ಪ್ರಮಾಣವನ್ನ 69ರಷ್ಟು ಹೆಚ್ಚಳ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಆದ್ರೆ ರಾಜ್ಯದಲ್ಲಿ 50ಕ್ಕಿಂತ ಮೇಲೆ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂತ ನಿಯಮಗಳನ್ನ ಈಗಾಗಲೇ ಹಾಕಿಕೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಮೀಸಲಾತಿ ಹೆಚ್ಚಳ ಬರೋದಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಪದೇ ಪದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೂ ಈ ಶಿಫಾರಸನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಇದನ್ನ ಸರ್ಕಾರ ಒಪ್ಕೊಳ್ಳುತ್ತಾ ಹೇಗೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಇದರ ಬಗ್ಗೆ 17ರಂದು ನಡೆಯುವಂತ ಸಂಪುಟ ಸಭೆಯಲ್ಲಿ ಕೂಡ ಚರ್ಚೆಗಳಾಗತ್ತೆ. ಪ್ರವರ್ಗ ಒಂದು ಏನು ಮೀಸಲಾತಿ ಪ್ರಮಾಣ 4% ಇತ್ತು, ಅದನ್ನ 6%ಗೆ ಏರಿಕೆ ಮಾಡಬೇಕು. ಇದು 35 ಲಕ್ಷ ಜನರಿಗೆ ಇದು ಅನುಕೂಲ ಆಗತ್ತೆ. ಹಾಗೆ ಪ್ರವರ್ಗ 1B ನಲ್ಲಿ ಹೊಸದಾಗಿ 12% ಮೀಸಲಾತಿಯನ್ನ ಕಲ್ಪಿಸುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಈ ರೀತಿಯಾಗಿ ನೀವು 12% ಹೊಸದಾಗಿ ಮೀಸಲಾತಿಯನ್ನ ಕಲ್ಪಿಸಿದ್ದೆ ಆದ್ರೆ ಸುಮಾರು 73 ಲಕ್ಷ ಜನರಿಗೆ ಇದು ಅನುಕೂಲ ಆಗತ್ತೆ. ಹಾಗೆ 2A ಮೀಸಲಾತಿಯಲ್ಲಿ 15% ಇಂದ 10%ಗೆ ಆ ಮೀಸಲಾತಿಯನ್ನ ಕಡಿತ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಶಿಫಾರಸನ್ನ ಮಾಡಲಾಗಿದೆ. ಇದು ಸುಮಾರು 77 ಜನರಿಗೆ ಇದು ಬಾಧಿಸುತ್ತೆ. ಯಾಕಂದ್ರೆ 15% ಮೀಸಲಾತಿ ಈಗ ಪ್ರಸ್ತುತ ಇರುವಂತದ್ದನ್ನ 10%ಗೆ ಇಳಿಕೆ ಮಾಡಿದ್ರೆ ಆಗ 5% ಮೀಸಲಾತಿ ಪ್ರಮಾಣ ಆ ಸಮುದಾಯಗಳಿಗೆ ನಷ್ಟ ಆಗತ್ತೆ, ಕೋತ ಆಗತ್ತೆ. ಸೊ ಈ ಒಂದು ಶಿಫಾರಸನ್ನು ಕೂಡ ಮಾಡಿದೆ. ಯಾಕೆ ಈ ಶಿಫಾರಸನ್ನ ಮಾಡಿದೆ ಅನ್ನುವಂಥದ್ದನ್ನ ಗಮನಿಸಬೇಕಾಗತ್ತೆ. ಹಾಗೆ 2B ನಲ್ಲಿ ಪ್ರಸ್ತುತ 4% ಇರುವಂತ ಮೀಸಲಾತಿ ಪ್ರಮಾಣವನ್ನ 8%ಗೆ ಏರಿಕೆ ಮಾಡುವ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಈ ರೀತಿಯಾಗಿ ಮಾಡೋದ್ರಿಂದ ಸುಮಾರು 75 ಲಕ್ಷ ಜನಸಂಖ್ಯೆಗೆ ಇದು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ 75 ಲಕ್ಷ ಜನಸಂಖ್ಯೆ ಯಾವುದು ಅಂತ ಬಂದಾಗ ಮುಸ್ಲಿಂ ಸಮುದಾಯ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗೆ 2A ಪ್ರಸ್ತುತ 2A ಮೀಸಲಾತಿ 4% ಇರುವಂತದ್ದನ್ನ 7%ಗೆ ಏರಿಕೆ ಮಾಡಿದರೆ ಒಕ್ಕಲಿಗ ಸಮುದಾಯದ ಸುಮಾರು 72 ಲಕ್ಷ ಜನಸಂಖ್ಯೆಗೆ ಇದು ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. 3B ಲಿಂಗಾಯತ ಸಮುದಾಯಕ್ಕೆ ಈಗಿರುವಂತಹ 5% ಇಂದ 8% ಮೀಸಲಾತಿಯನ್ನ ಏರಿಕೆ ಮಾಡಿದ್ದೆ ಆದ್ರೆ ಸುಮಾರು 81 ಲಕ್ಷ ಜನರಿಗೆ ಇದು ಅನುಕೂಲ ಆಗತ್ತೆ. ಹಾಗೆ ದಲಿತ ಸಮುದಾಯದ 1,18,00,000 ಜನಸಂಖ್ಯೆ ಏನಿದೆ ಇದರ ಮೀಸಲಾತಿಯನ್ನ ಯಥಾಸ್ಥಿತಿ ಮುಂದುವರಿಸಬೇಕು ಅನ್ನುವಂತ ಶಿಫಾರಸನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಇಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತ ಈ ಏರಿಕೆ ಗಮನಿಸಿದಾಗ ಇದು ವಾಸ್ತವವಾಗಿ ಇದ್ಯಾ ಹೇಗೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. ಪ್ರಸ್ತುತ ಜನಸಂಖ್ಯೆ 7.5 ಕೋಟಿ ತಲುಪಿರೋದ್ರಿಂದ ಕರ್ನಾಟಕದ ಜನಸಂಖ್ಯೆ ಇಲ್ಲಿ ಕಾಂತರಾಜ್ ಅವರ ವರದಿಯಲ್ಲಿ ಬೇರೆ ಅಂಕಿ ಸಂಖ್ಯೆಗಳಿದೆ. ಯಾಕೆಂದ್ರೆ ಇಲ್ಲಿ ಕಾಂತರಾಜ್ ಅವರ ವರದಿಯಲ್ಲಿ 1.8 ಕೋಟಿ ಜನಸಂಖ್ಯೆ ದಲಿತ ಸಮುದಾಯ ಇದ್ರೆ ಸುಮಾರು 73 ಲಕ್ಷದಷ್ಟು ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಇದೆ. ಹಾಗೆ OBC ಸಮುದಾಯದ ಜನಸಂಖ್ಯೆ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಜೊತೆಗೆ 70 ಲಕ್ಷ ಲಿಂಗಾಯತರು ಮತ್ತೆ 65 ಲಕ್ಷ ಒಕ್ಕಲಿಗ ಸಮುದಾಯ ಅಂತೇಳಿ ಈಗಾಗಲೇ ಸೋರಿಕೆ ಆಗಿರುವಂತ ಅಂಕಿ ಅಂಶಗಳಿದೆ. ಆದ್ರೆ ಇಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತ ಮೀಸಲಾತಿಯ ಪ್ರಮಾಣವನ್ನ ನೋಡಿದಾಗ ಪ್ರತಿಯೊಂದರಲ್ಲೂ ಕೂಡ ಲಿಂಗಾಯತ ಸಮುದಾಯ ಸುಮಾರು 73 ಲಕ್ಷ ಒಕ್ಕಲಿಗರಿದ್ದಾರೆ. ಹಾಗೆ 81 ಲಕ್ಷ ಲಿಂಗಾಯತ ಸಮುದಾಯ ಇದೆ. ಮುಸ್ಲಿಂ ಸಮುದಾಯ 77 ಲಕ್ಷ ಇದೆ ಅನ್ನುವಂತ ಉಲ್ಲೇಖವನ್ನ ಮಾಡಲಾಗಿದೆ. ಹಾಗಾಗಿ ವಾಸ್ತವವಾಗಿ ಏರಿಕೆಯಾದಂತ ಜನಸಂಖ್ಯೆಗೆ ಅನುಗುಣವಾಗಿ ಈ ಮೀಸಲಾತಿಯನ್ನ ಇಲ್ಲಿ ತೋರಿಸಲಾಗಿದೆಯಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕು. ಯಾಕೆಂದ್ರೆ ಹಿಂದೆ ಕಾಂತರಾಜ್ ಅವರ ವರದಿ 10 ವರ್ಷಗಳ ಹಿಂದಿನದು, 10 ವರ್ಷಗಳಿಂದ ಏರಿಕೆಯಾಗಿದೆ. ಹಾಗಾಗಿ ಈ ಜನಸಂಖ್ಯೆಯಲ್ಲೂ ಕೂಡ ಹೆಚ್ಚಳ ಆಗಿದೆ. ಲಿಂಗಾಯತ ಸಮುದಾಯ ಕೂಡ 81 ಲಕ್ಷ ಜನಸಂಖ್ಯೆ ಇದೆ ಅನ್ನುವಂಥದ್ದನ್ನ ಜಯಪ್ರಕಾಶ್ ಹೆಗಡೆ ಅವರ ವರದಿಯಲ್ಲಿ ನಮೂದು ಮಾಡಲಾಗಿದೆ. ಸೊ ಹಾಗಾಗಿ ಇದೆಲ್ಲದರ ಬಗ್ಗೆ ಕೂಡ ಅಂಕಿಅಂಶಗಳನ್ನ ನಿಖರವಾಗಿ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಮೀಸಲಾತಿ ಹೆಚ್ಚಳ ಮಾಡೋದಕ್ಕೆ 81ರಷ್ಟು ಮೀಸಲಾತಿ ಹೆಚ್ಚಳ ಮಾಡೋದಕ್ಕೆ ಅವಕಾಶಗಳು ಇದೆಯಾ ಹೇಗೆ ಅನ್ನುವಂಥದ್ದನ್ನು ಕೂಡ ಮೊದಲು ಕಾನೂನಿನಲ್ಲಿ ನಿಯಮಗಳಿದೆಯಾ ನೋಡ್ಬೇಕಾಗತ್ತೆ.